ಕೇಳ್ತಿಯಂದ್ರ ಆ ಚೆನ್ನು ನನ್ ಮಗ ಏನ್ ಹೇಳ್ತಿದ್ದಾನಂತ. ಹೊನ್ನೂರ್ ನಾವು ಕನ್ನಡಿಗರು ಮುದ್ದೆ ತಿನ್ನವ್ರಂತೆ, ಚಡ್ಡಿ ಹಾಕವ್ರಂತೆ. ಕನ್ನಡಿಗರು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟವನೇ ಆ ನನ್ ಮಗ. என்ன சொன்னால அவ தமிழ்காரங்க கூழ் குடி சொன்னால அவளுக்கு எவ்வளவு திமிரு இருக்கும். அவங்களாம் நாம பார்த்துலாம். ஆணையிட்டால் அது நடந்து விட்டால் இந்த ஏழைகள் வேதனை படமாட்டார். உயிர் உள்ளவரை ஒரு துன்பமில்லை இந்த ಕನ್ನಡ. ನಮ್ಮ ಭಾಷೆ ನಮ್ಮ ಜನಕ್ಕೆ ಅವಮಾನ ಮಾಡ್ತಾನ ಅವನು. ನಮ್ಮ ಭೂಮಿ ನಮ್ಮ ಮಣ್ಣಿಗೆ ಅವಮಾನ ಮಾಡ್ತಾನ ಅವನು. ನಮ್ಮ ಹುಡುಗಿ ಮೇಘ ಮಾನ ಹಾಳು ಮಾಡ್ದ ಅವನು. ಅವ್ನು ಬಿಡಬಾರ್ದು. ಅವ್ನ ಕೈ ಕಾಲು ಕತ್ತರಿಸ್ಬೇಕು. ಬಂದ್ರ ಹೋಗೋಣ. ಏಯ್ ಸಿದ್ಧ ಕೆಂಚ ರಾಜ ಬಂದ್ರ ಅವನು. என்ன சொல்ல தெரியுமாடா? நம்மூர் பொண்ணுங்களா ராட்சசியா கருப்பா. ஒன்னூர் பொண்ணுங்களா உலகத்துல அழகாம்டா. பக்கடி வாங்கடா, நீங்க ஒரு கை பாத்துடா. ಆ ಚೆನ್ನೂರ್ನವರು ನಮ್ಮನ್ನು ಹೇಡಿಗಳು ಅಂತಾನಂತೆ. ಏನೇ ಆದ್ರೂ ಈ ದೇಹ ಮಣ್ಣಿಗೆ, ಪ್ರಾಣ ಕನ್ನಡಕ್ಕೆ. ಲೇ ಬಾರ್ಲ ಒಂದ್ ಕೈ ನೋಡೇ ಬಿಡವ. ಏಯ್ ಬಾರ್ಲ. ஆம்பளைங்களா நீங்க போய் நியாயத்துக்கு எனக்கு போங்கயா. பல பல ஒரு கை பாத்துடலாம். ನಿನ್ ಮಗು ನೋಡವ ಬೇಗ. ತಗೊಳ್ಳಿ ಸ್ವಾಮಿ. ಇವತ್ತಿಂದ ಈ ಆಶ್ರಮಕ್ಕೆ ಸೇರಿದ ಮಗು ಹೆಸರು ಕಾವೇರಿ ಅಂತ. ಈ ಮಗುನ ನನ್ನ ಮಗಳಂತೆ ನೋಡ್ಕೋತೀನಿ. ಆಯ್ತು ಸ್ವಾಮಿ. ನೀ ಸುಂದರವಾಗಿದೆ ಅಂತ ನಾನು ನೋಡ್ ನಗ್ತೀಯ. ಪಾಪಿ ಪುಡಾರಿ. ನಿನಗೆ ಹಲ್ಲಲ್ ವಿಷ, ನನಗೆ ಮೈಯೆಲ್ಲ ವಿಷ. ನೀ ನನಗೇನ್ ಮಾಡಕ್ಕಾಗತ್ತೆ? ಇದೇ ನನಗೆ ಸರಿಯಾದ ಜಾಗ.
ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಸ್ವಾಮಿಗಳೇ ಕಾಪಾಡಿ. ಎದ್ದೇಳಪ್ಪ, ಎದ್ದೇಳು. ಅಪ್ಪ. ಸ್ವಾಮಿ. ಯಾರಪ್ಪ ನೀನು? ಸ್ವಾಮಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ನಾನು ಪಾಪಿ, ಮಹಾನ್ ಪಾಪಿ. ಅದಕ್ಕೆ ಆ ದೇವ್ರು ನನ್ನ ಈ ತರ ಹುಟ್ಟಿಸ್ಬಿಟ್ಟ. ನೀವೇ ನನ್ನ ಪಾಪ ವಿಮೋಚನೆ ಮಾಡಿ ನನ್ನ ಕಾಪಾಡಬೇಕು ಸ್ವಾಮಿ, ಕಾಪಾಡಬೇಕು. ನಾನೇನಪ್ಪ ಮಾಡ್ಲಿ? ಈ ಆಶ್ರಮದಲ್ಲಿ ಏನೋ ಒಂದು ಕೆಲಸ ಕೊಡಿ ಸ್ವಾಮಿ. ಇಲ್ಲಿ ಏನು ಕೆಲಸ ಇಲ್ಲಪ್ಪ. ಸ್ವಾಮಿ ನೀವು ಕೆಲಸ ಕೊಡಿ ಸ್ವಾಮಿ. ನೀವು ಎದ್ದೇಳಪ್ಪ. ಕೆಲಸ ಕೊಡೋರ್ಗು ನನಗೆ ಹಾಗೆಲ್ಲ ಕಾಸು ಮಾಡ್ಬಾರ್ದು, ಬೇಕಿಲ್ಲ ಎದ್ದೇಳಪ್ಪ. ಸ್ವಾಮಿ. ಹೇಳು. ನೀವು ಕೊಟ್ಟೆ ನನ್ನ ಮಾತು ಸ್ವಾಮಿ. ಕೇಳಪ್ಪ. ಸ್ವಾಮಿ. ಎದ್ದೇಳಪ್ಪ. ಅಯ್ಯೋ, ರಾಜಕೀಯದಲ್ಲಿ ಹಾಗೆಲ್ಲ ಹಿಡಿಬಾರ್ದು. ಎದ್ದೇಳಪ್ಪ. ರಾಜಕೀಯದಲ್ಲಿ ಆಳ್ಬೇಡಿ. ಅಯ್ಯೋ, ಹಾಗೆಲ್ಲ ಪಾಪ ಹೇಳ್ಬಾರ್ದಪ್ಪ. ಕೊಡಿ ಸ್ವಾಮಿ. ಅಯ್ಯೋ, ಪಾಪ ಹಾಗೆಲ್ಲ ಮಾಡ್ಕೋಬಾರ್ದಪ್ಪ. ಎದ್ದೇಳು. ಆಳ್ಬೇಡಿ ಸ್ವಾಮಿ. ನನ್ನ ಮಾತು ಕೇಳಪ್ಪ. ಅಯ್ಯೋ, ಸ್ವಾಮಿ. ಎದ್ದೇಳು. ಸ್ವಾಮಿ, ಮಾತು ಕೇಳು. ನಿಮ್ ಕೈ ಮುಗಿತೀನಿ. ಸತ್ತೋಗ್ಬಿಡಿ ಅಯ್ಯೋ, ಸ್ವಾಮಿ. ಕೆಲಸ ಕೊಡಿ ಹಾಗೆಲ್ಲ ಸ್ವಾಮಿ. ಮಾಡ್ಕೋಬಾರ್ದಪ್ಪ. ಎದ್ದೇಳಪ್ಪ. ಕೆಲಸ ಮಾಡ್ಕೊಡಿ. ಯಾಕಪ್ಪ ಇಷ್ಟೊಂದು ಆವೇಶ? ನಾನು ಹೇಳಿದ್ದು ಕೆಲಸ ಇಲ್ಲ ಅಂತ. ಈ ಆಶ್ರಮದಲ್ಲಿ ಯಾರು ಬೇಕಾದ್ರೂ ಸೇವೆ ಮಾಡ್ಕೊಂಡಿರಬಹುದು. ಆಯ್ತು ಸ್ವಾಮಿ, ಸೇವೆ ಮಾಡ್ತೀನಿ. ಹಾಗೇನೆ ಕಾವೇರಿಗೂ ಸಹಾಯ ಮಾಡಬಹುದು. ಆಯ್ತು ಸ್ವಾಮಿ. ಏನಂತೀಯಮ್ಮ ಕಾವೇರಿ? ನೀವ್ ಹೇಗ್ ಹೇಳ್ತೀರೋ ಹಾಗೆಪ್ಪ. ಅಂದ ಹಾಗೆ ನಿನ್ ಹೆಸರೇನಪ್ಪ? ಕಿರಿಕ್. ಹೇಯ್! ಹೇಯ್! ಕವಳ ತಾಯಿ ಏನಮ್ಮ ಅನ್ನ ಬಿಸಿ ಇದೆ ತಾನೆ? ಇದೆಪ್ಪ. ಅಮ್ಮ ಕವಳ ತಾಯಿ, ಅಮ್ಮ ಕವಳ ತಾಯಿ. ಅಣ್ಣ ಭಿಕ್ಷಾ ಕಣ. ಛೆ, ಛೆ, ಹಟ್, ಹಟ್. ಎಂತ ಚಿಕ್ಕನಯ್ಯ ಇವ್ನು. ಅಮ್ಮ ಬೂಟು ಬೂಟು ಹಾಕೊಂಡು ಒಳ್ಳೆ ಆಫೀಸರ್ ತರ ಇದ್ದಾರೆ. ಬೀದಿ ಬೀದಿಲಿ ಕಸ ಗುಡಿಸ್ತಾರೆ. ಅಯ್ಯೋ, ಏನ್ ಜನನೋ ಏನು ಊರ ವಿಚಿತ್ರವಾಗಿದೆ. ಓ ಅಯ್ಯಯ್ಯೋ, ಅಯ್ಯೋ. ಏ ಮುದ್ಕ ಏನಯ್ಯ ಊರಿದು? ಏನಯ್ಯ ಇಂಥ ಜನ? ಭಿಕ್ಷೆ ಎತ್ತೋದು ಮೋಟರ್ ಬೈಕಲ್ಲಿ, ಬಡವ್ರ ಹೋಗಕ್ಕೆ CLO ಕಾರು, ಸೂಟ್ ಹಾಕೊಂಡ್ ಆಫೀಸರು, ಮೋರಿ ಕ್ಲೀನರು. ನನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಏನಯ್ಯ ಇದೆಲ್ಲ? ಊರ್ಗ್ ಹೊಸ್ಮಾನ ನೀನು. ಇಲ್ಲಿ ನಂದು ನಿಂದು ಅವಂದು ಏನೂ ಇಲ್ಲ. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಉಪಯೋಗಿಸ್ಕೋಬಹುದು. ಈ ಊರಿನವರು ಅಷ್ಟು ಒಳ್ಳೆಯವರ? ಒಳ್ಳೇದೇನ್ ಬಂತು ಮಣ್ಣು. ಇದನ್ನೆಲ್ಲ ಮಾಡಿರೋನೊಬ್ಬ ದೊಡ್ಡವನಿದ್ದಾನೆ. ಅವನ್ಗೆ ಎದುರ್ಕೊಂಡೆ ಈ ಜನಗಳೆಲ್ಲ ಹಿಂಗ್ ಮಾಡ್ತಿರೋದು. ಅವನು ಯಾರು ಗೊತ್ತಾ? ಯಾರವನು? ಯಾಕಪ್ಪ ದಿನ ಕೆಲಸ ಮಾಡೋಕೆ ನಾನು ನಿಮ್ಗೆ ಹೇಳ್ಬೇಕು? ಪೈಸಾ ಕೊಡಕ್ಕಿಲ್ಲ ನಿಮ್ಗೆ? ರೀ ಸ್ವಾಮಿ, ಎಷ್ಟರ್ತಿ ನಿಮ್ಗೆ ಹೇಳೋದು? ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಹೊಡಿತೀರಾ, ಕೆಲಸ ಮಾಡಿದ್ರೆ ಅವ್ರು ಹೊಡಿತಾರೆ. ಅವ್ರು ಹೇಳಿ ನಾವು ಮಾಡ್ತೀವಿ. ನಮ್ದುಕಿ ಜಾಗ, ನಮ್ದುಕಿ ಪೈಸಾ, ಅದನ್ನ ಕೇಳೋಕೆ ಅವನಯ್ಯ ನಾವು ಬಾಬ್ಜಿ ಹಾಕೋ ಮಾರೋ. ನಮ್ದುಕಿ ಮುಟ್ಟೋಕೆ ಯಾರು ಬರ್ತಾರೋ ನಾನು ನೋಡ್ತೀನಿ. ಈ ಬದ್ಮಾಸ್ ನನ್ ಮಗ ನನಗೆ ಉತ್ತರ ಕೊಡ್ತಾನೆ. ಕೆಲಸ ಮಾಡಿ. ಇವ್ರದಕ್ಕೆ ನೀನೇ ಗುರುನಾ? ಈ ಊರಿಗೆ ನೀನೇ ರಾಜನಾ? ಇದು ನಮ್ದಕ್ಕೆ ಜಾಗ, ನಮ್ದಕ್ಕೆ ದುಡ್ಡು. ನಾವು ಮನೆ ಕಟ್ತಾ ಇದೀವಿ ನನಗೆ ಇಷ್ಟ ಬಂದಾಗೆ. ನೀನು ಇಲ್ಲಿಗೆ ಬರ್ತೀಯ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಚಿತ್ತೂರಿಂದ ರೌಡಿಗಳನ್ನು ಕರ್ಕೊಂಡ್ ಬಂದಿದ್ದೀನಿ. ಹೌದಪ್ಪ, ಒಪ್ಕೊಂಡೆ. ನೀನೇ ಗುರು, ನೀನೇ ದೇವ, ನೀನೇ ಎಲ್ಲ.
ಇವನಲ್ಲ ಗುರು, ಅವರು. ನಾವೆಲ್ಲ ಅವ್ರ ಅಭಿಮಾನಿಗಳು. ನನ್ನಕ್ಕೆ ಈ ಚಿತ್ತೂರು ರೋಡ್ಗಳು ಬಿದ್ದೋದ್ರು. ಇನ್ನವ್ರ ಹತ್ರ ಹೇಳ್ಕೊಂಡೋಗವನ್ನ. ನನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾರ್ದಪ್ಪ ನಿಮ್ದುಕಿ ಗುರು? ರೇ ಇರ್ರಿ, ನಮ್ ಗುರು ಬರ್ತಾ ಇದಾರೆ. ಇದೆಲ್ಲ ಏನು? ಬನ್ನಿ ಸರ್. ಬನ್ನಿ ಸರ್. ಕೂತ್ಕೊಳ್ಳಿ. ಯಾಕಪ್ಪ ಮುಖ ನೋಡ್ತಾ ಇದ್ದೀರಾ? ಹಾರ ಹಾಕಿಯಪ್ಪ. ಆ ಇವ್ರೇನು ಹಿಂದ್ಕೆ ಬರ್ತಾ ಇದ್ದಾರೆ? ಏನಾಗಿದೆ? ಯಾಕೆ ಕಿರಿಸ್ಕೊತಾ ಇದ್ಯಾ? ನನ್ ಮುಖಕ್ಕೆ ಏನಾಗಿದೆ ನೋಡು. ನನ್ನ ಮುಖ ವಿಕಾರವಾಗಿದ್ಯಾ? ಹೌದು ಹೌದು. ಹೇಗಿದೆ ನನ್ನ ಮುಖ? ಈ ಮಂಡ್ಯ ಗೌಡ ಸಖತ್ತಾಗಿಲ್ಲ? ಈಗ ಗೊತ್ತಾಯ್ತಾ ನಾನ್ ನಿನ್ಗೆ ಯಾಕೆ ವಿಕಾರವಾಗಿ ಕಾಣಿಸ್ತಿದ್ದೀನಿ ಅಂತ? ನಾನು ನಂದು ಅನ್ನೋ ಸ್ವಾರ್ಥ ಬಿಟ್ಟು ನಿನಗ್ ಕೆಡದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಮನ್ಸಿಟ್ಕೊಂಡು ನಾನು ನೋಡು. ನೋಡ್ತೀನಿ. ನೋಡವ, ನಾನೇ ಕಾಣಿಸ್ತೀನಿ. ನೋಡು ನೋಡು. ಅರೆ, ನಿಮ್ದುಕಿ ಮುಖ ಚಂದಾಗಿದೆ. ವಿಕಾರವಾಗಿರೋದು ನನ್ನ ಮುಖ ಅಲ್ಲ, ನಿನ್ನ ಮನಸ್ಸು. ಕೆಟ್ಟ ಮನ್ಸಿಟ್ಕೊಂಡು ನೋಡ್ರೆ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ. ಒಳ್ಳೆ ಮನ್ಸಿಟ್ಕೊಂಡು ನೋಡು, ಎಲ್ಲ ಸುಂದರವಾಗೇ ಇರುತ್ತೆ. ಇಡಿಯಟ್ ಕೊಡ. ನಮ್ಮೂರಿಗೆ ಸ್ವಾಗತ. ಟೋಪಿ ಹಾಕು. ಇದು ನಮ್ಮೂರು ಪಂಚಾಯ್ತಿ. ನೀನ್ ನಮ್ಮೂರಲ್ಲಿ 80/100 ಮನೆ ಕಟ್ಟಿಸ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಕೂರಿಸಿದ್ವಿ. ತುಂಬಾ ಖುಷಿ ಪಡ್ತೀಯಾನೆ? ಕ್ರೇನ್ ಆಗಿ ತೋರಿಸ್ರು. ಸಾಕಿಳಿಸ್ರು. ಎದೆ ಹೊಡ್ಕೊಂಡು ಸತ್ಗೆ ತೋಗ್ಬಿಟ್ಟ ನಮ್ಮನ್ನ. ಕುತ್ಕೋ ಎದ್ರಬೇಡ. ಸುಮ್ನೆ ಆಳ ತೋರಿಸಿದಷ್ಟೇ. ನೋಡು, ಇದ್ರ ಮೇಲೆ ಕೂತ್ರೆ ನ್ಯಾಯವಾಗಿ ಮಾತಾಡ್ಬೇಕು. ಅನ್ಯಾಯವಾಗಿ ಮಾತಾಡ್ರೆ ಮಾತ್ರ ಕೆಳಗೆ ತಳ್ತೀವಿ ಅಷ್ಟೇ. ಅಲ್ಲಿ ನೋಡ, ಭಿಕ್ಷುಕ ನನಗೆ ಓಡಾಡಕ್ಕಾಗಲ್ಲ, ಕಾಯಿಲೆ, ಭಿಕ್ಷೆ ಬೇಡ್ಕೊಂಡಿರ್ತೀನಿ ಅಂದ, ಅದಕ್ಕೆ ಅವನಿಗೆ ಬೈಕ್ ಕೊಡ್ಸಿದೀವಿ. ಅಲ್ಲಿ ನೋಡ, ರೈತ ಕಷ್ಟಪಡ್ತೀನಿ ಅಂದ, ಅವನಿಗೊಂದು ಹೊಲ ಕೊಡ್ಸಿದೀವಿ. ನಿನಗೇನ್ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನಿಮ್ಮಲ್ಲಿ ನೋಡಿ ಎಷ್ಟು ಜನ ಇದ್ದೀರಾ? ನಾನು ನಮ್ದುಕಿ ಇಬ್ರು ಹೆಂಡ್ತಿರು ಅಷ್ಟೇ. ಇಬ್ರು ಹೆಂಡ್ತೀರು. 90/60 ಬೇರೆಯವ್ರಿಗೆ ಬಿಟ್ಕೊಡು. 10/20 ನೀನ್ ಮನೆ ಕಟ್ಕೊ. 10/20 ನಮ್ಮನೆ ಟಾಯ್ಲೆಟ್ ಕಟ್ಸಲ್ಲ. ಜಾಗ ನಮ್ದು, ಪೈಸಾ ನಮ್ದು. ನಮ್ ಇಷ್ಟ ಬಂದಾಗೆ ದೊಡ್ಡ ಮನೆ ಕಟ್ಸ್ಬಾರ್ದ? ಏಯ್, ಮತ್ತೆ ನಿನ್ ಮನಸ್ಸು ವಿಕಾರ ಮಾಡ್ಕೊತಿದ್ಯಾ? ನನ್ನ ಮುಖ ವಿಕಾರ ಆಗ್ಬಿಡುತ್ತೆ, ಹುಷಾರ್. ನಿಯತ್ ಕಿ ಬಾತ್ ಮಾತಾಡು ಅಂತ ನೀವೇ ತಾನೇ ಹೇಳಿದ್ದು. ನಿಯತ್ನಿಂದ ಹಣ ಸಂಪಾದನೆ ಮಾಡಿದ್ದೀನಿ, ಆ ಹಣದಿಂದ ಮನೆ ಕಟ್ಸ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನು? ತಪ್ಪೇ ಅಲ್ಲ. ನಾ ತಪ್ಪು ಅಂತ ಹೇಳದ್ನ. ಹಾಗೆ ನಿನಗ್ ಬೇಕಾದ ನೀನ್ ಇಟ್ಕೊಂಡು ಉಳಿದಿದ್ದನ್ ಬೇರೆಯವ್ರು ಕೊಡೋದು ತಪ್ಪಲ್ಲ ಅಲ್ಲ? ನಮ್ದುಕಿ ಪೈಸೆ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು? ಅವರು ಕಷ್ಟಪಡ್ಲಿ, ಅವರು ಹಣ ಸಂಪಾದನೆ ಮಾಡ್ಲಿ, ಅವ್ರಿಗೂ ಮನೆ ಕಟ್ಸ್ಲಿ. ಕರೆಕ್ಟ್ ಆಗಿ ಹೇಳಿದೆ ನೋಡು. ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರಿಗೆ ತಾಕತ್ತಿದ್ಯೋ ಅವ್ರು ಚೆನ್ನಾಗಿ ಬದುಕಬಹುದು ಅಲ್ಲ? ಹೌದೌದು. ನೀನ್ ಡಿಸ್ಕವರಿ ಚಾನಲ್ ನೋಡಿದ್ಯಾ? ನೋಡಿದೀನಿ. ಅದರಲ್ಲಿ ಒಂದು ಪಾಪದ ಪ್ರಾಣಿನ ಒಂದು ಬಲಿಷ್ಠ ಪ್ರಾಣಿ ಹೇಗೆ ಹೊಡೆದ್ ಕಿತ್ತು ತಿನ್ನುತ್ತೋ, ಹಾಗೆ ಮನುಷ್ಯನು ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಒಬ್ಬನೊಬ್ಬ ಹೊಡೆದ್ ಬದುಕ್ತಾನೆ. ಅದ್ ಸರಿ ಅಂತ್ಯಾ? ಅದು ನೋಡು, ಅದೇ ನಾನು ಹೇಳ್ತಾ ಇರೋದು. ಈ ಸಮಾಜದಲ್ಲಿ ಬುದ್ಧಿವಂತರು, ದಡ್ರು, ಶಕ್ತಿ ಇರೋರು, ದುರ್ಬಲರು ಎಲ್ಲ ಇದ್ದಾರೆ. ಹಂಚ್ಕೊಂಡ್ ಬದುಕಿದ್ರಲ್ಲಿ ಒಂಥರ ಸುಖ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಆ ಸೈಟ್ ನನ್ನ ಹೆಸರಿಗೆ ಬರೀ, ನಾನ್ ಜನಕ್ಕೆ ಕೊಡ್ತೀನಿ. ರೀ ಸ್ವಾಮಿ,
ಈ ಮಾತನ್ನ ನಮ್ಗೆ ಹೇಳೋ ಬದಲು ಬಡವ್ರಿಗೆ ಹೇಳಿ, ಎಲ್ರೂ ಕಷ್ಟಪಟ್ಟು ಸಂಪಾದನೆ ಮಾಡ್ಲಿ, ಆಗ ಎಲ್ರೂ ಉದ್ಧಾರ ಆಗ್ತಾರೆ. ಅಂದ್ರೆ ನೀನ್ ಡಿಸ್ಕವರಿ ಚಾನಲ್ಲೇ ಸರಿ ಅಂತೀಯ? ತಾಕತ್ತಿರೋನ್ ಒಬ್ಬನೊಬ್ಬ ಹೊಡೆದ್ ಬದುಕೋದೇ ಸರಿ ಅಂತೀಯ? ಕರೆಕ್ಟು. ಏಯ್, ನೀನ್ ಕಷ್ಟಪಟ್ಟು ದುಡ್ದಂಗೆ ಈಗ ನಮ್ಮ ಹುಡುಗರು ಕಷ್ಟಪಟ್ಟು ದುಡಿತಾರೆ. ಇವನಿಗೆ ಡಿಸ್ಕವರಿ ಚಾನಲ್ ಸರಿಯಾಗಿ ತೋರಿಸ್ರು. ಕಾವೇರಿ ಜೊತೆಲಿ ಹೋಗ್ಬಿಟ್ಟು ಕೊಡಿ, ನಾನೊಂದು ಹಿಡ್ಕೋತೀನಿ. ಪರವಾಗಿಲ್ಲಮ್ಮ, ನೀ ನಡಿ ನಡಿ. ಆಗತ್ತಾ ನಿಮ್ ಕೈಲಿ? ಹುಷಾರು. ಏನಮ್ಮ ಕಾವೇರಿ, ಯಾರೋ ಹೊಸಬನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮ ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದಾರೆ. ಕೊಡಪ್ಪ. ಇದು ತೂ ದರಿದ್ರ ನನ್ನ ಮಗನ, ನಿನ್ ಕಾಲಿರ್ತಿದ್ದಾಗ ನನ್ನ ದೋಣಿನ ತೂತಾಗೋಯ್ತಲ್ಲ. ಇಳಿ ಕೆಳಗೆ, ಹತ್ತು ಬೇಡ ನನ್ನ ದೋಣಿನ, ಇಳಿಯೋ ಕೆಳಗೆ. ಇಳಿ ನನ್ನ ಮಗನೇ, ಯಾವ ದರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ ನಾವು ಬಡ್ಡಿ ಮಗ. ಅಮ್ಮ ನೀವು ಹೋಗಿ ಅಮ್ಮ, ನಾನು ಈ ಕಡೆಯಿಂದ ಆ ಕಡೆ ನಡ್ಕೊಂಡ್ ಬರ್ತೀನಿ. ನಡ್ಕೊಂಡು ಬರ್ತೀರಾ? 50 ಅಡಿ ಆಳ ಇದೆ, ಹೇಗ್ ಬರ್ತೀರಾ? ಈ ಪಾಪಿ ಸಮುದ್ರದಲ್ಲಿ ಕಾಲಿಟ್ರು ಮೊಣಕಾಲುದ್ದ ನೀರು. ಅಯ್ಯ. வணக்கம், எல்லாம் நல்லா இருக்கீங்கதானே? வரேன் சரிமா. காமாட்சி, முதல்ல நீ பிடிச்சிட்டு போ. பரவாயில்லக்கா, நீங்க பிடிச்சீங்க. அடியே ಎಷ್ಟು ಬೇಗ ಬಂದ್ಬಿಟ್ರಲ್ಲ, ನಿಮ್ಗೇನು ಆಗ್ಲಿಲ್ವಾ? ಇದೆಲ್ಲ ನಂಗೆ ಮಾಮೂಲು ಕಣಮ್ಮ. ತಗೊಳಯ್ಯ. ಕಾವೇರಿ, ಒಂದ್ ನಿಮಿಷ ಬರ್ತೀನಮ್ಮ. ಒಲಿಕ್ಕಿದ ಹಿಂಗೆ ಒಲಿಕ್ಕಿದ ಹಿಂಗೆ ಒಲಿಕ್ಕಿದ. ஏய் லக்ஷ்மி, என்ன பண்ணிட்டு இருக்கே? அப்படி பண்ணக்கூடாது, இத பாரு. இப்படி புடிச்சிட்டு இப்படி இப்படி பண்ணணும், புரியுதா? சரி. அட போயா, போக்கட்டோனே. ಹೊಪ್ಪೆಲ್ಲ ಇಟ್ಕೊಳ್ಳಿ. ಇಲ್ಲೇ ಇದಾನ? ಏನಪ್ಪಾ, ದೊಡ್ಡಿ ತೆಗಿ. ಆಯ್ತು ಬಾಮ್ಮ. ನಾ ಬೇಗ ಹೋಗ್ಬೇಕು. ಏನಕ್ಕೆ ಚೌಸ್ರು ಹೋಗ್ಬಿಟ್ಟು ಬರ್ತಾ ಇದ್ಯಾ? ಏನಾಯ್ತು? ಯಾಕೆ ಹೀಗೆಲ್ಲ ಓಡ್ತಿದ್ದಾರೆ? ವಿಷಯ ಗೊತ್ತಿಲ್ವಾ? ವೈರಮುತ್ತು ಬಂದ್ಬಿಟ್ಟಿದ್ದಾರೆ ಕಾವೇರಿ.
முத்து வந்துட்டாருமா நம்ம முத்து நம்ம சின்னையாம்மா டேய் யாரடா நீ? பஸ் விட்டு இறங்கினதுல இருந்து நானும் அதான் கேட்டுட்டு இருக்கேன். மாலை போட்டு மரியாதை கொடுத்து இப்படி கார்ல கூட்டிட்டு வந்து அடிக்கிறீங்களே, அடுக்குமா இது? அம்மா இப்ப நம்ம முத்து இல்லையாமா? பூனைய கொண்டு வந்து புலி நான் சொல்றீங்க? என் மக அமெரிக்காவுக்கு போய் 6-7 வருஷம் தான் ஆகுது. அதுக்குள்ள உங்களுக்கு அடையாளம் தெரியலையா? போங்கடா போங்க. எங்க இருந்தாலும் என் மகனை உடனே கூட்டிட்டு வாங்க. போங்க. அம்மா, என் மக்கள், என் வீடு, என் வானம், என் பூமி, மை காற்று நான் பானே. அம்மா அம்மாவா தான் இருக்கணும். என்னப்பா இதெல்லாம் என்ன தெரியுமா? ஃபுல் ஆஃப் அமெரிக்கா பேக் பண்ணி கொண்டு வந்திருக்கேன். என்னடா இது? நான் ஏன் இங்க வந்திருக்கேன் தெரியுமா? இந்த ஊரையே சிங்கப்பூர் ஆக்க வந்திருக்கேன். இனிமே இந்த வில்லேஜ்ல நோ பாவர்ட்டி, நோ இல்லிட்ரசி, நோ இக்னரன்சி, த ஒன்லி ஹைடெக் வில்லேஜ் இன் த வேர்ல்ட் அப்படி இந்த உலகமே பாராட்டணும். தட்ஸ் மை ஆம்பிஷன். அம்மா என் கண்ணு. Of course, I want to become a very big politician. Yes. டேய் என்னடா இது? அம்மா 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 சி அம்மா. ಎಷ್ಟಂತ ಹೇಳಿದೆ ನಿಂಗೆ 10 ಗಂಟೆ ಮುಂಚೆ ಇರಬೇಕು ಅಂತ? ನಿನ್ನ ಹತ್ರ ತಲೆ ಚೆಚ್ಕೊಂಡ್ರು ಬುದ್ಧಿ ಬರಲ್ಲ ನಿಂಗೆ. ನೋಡು, ಸ್ಕೂಲಲ್ಲಿ ಗಂಟೆ ಹೊಡೆಯಕ್ಕೆ ಮುಂಚೆ ಮಕ್ಕಳು, ದೇವಸ್ಥಾನದಲ್ಲಿ ಗಂಟೆ ಹೊಡೆಯಕ್ಕೆ ಮುಂಚೆ ದೇವರು, ಫ್ಯಾಕ್ಟ್ರಿ ಸರಿ ಹೊಡೆಯಕ್ಕೆ ಮುಂಚೆ ವರ್ಕರ್ಸ್ ಇರಬೇಕು. ಅದೇ ತರ ನೀ ಗಂಟೆ ಹೊಡೆಯಕ್ಕೆ ಮುಂಚೆ ಇರಬೇಕು. ಅವಳ ಹತ್ರ ನಿಂಗೆ ನನ್ನ ಮೇಲೆ ಲವ್ ಬರೋದು. ಇಲ್ಲ ನಿಂಗೆ ಲವ್ ಹೆಂಗ್ ಬರುತ್ತೆ ನನ್ನ ಮೇಲೆ? ನಮ್ಮ ಅಪ್ಪನ ಹೇಳ್ತೀನಿ, ನಿಂಗೆ ಈ ಜನ್ಮದಲ್ಲಿ ಲವ್ ಬರಲ್ಲ. ನಾನು ಬಹಳ ದಿನದಿಂದ ನೋಡ್ತಾನೆ ಇದ್ದೀನಿ, ಇವತ್ತು ಲವ್ ಬರ್ಬೋದು, ನಾಳೆ ಲವ್ ಬರ್ಬೋದು ಅಂತ. ನಿನಗೊಂದು ಚೂರು ನಾನು ಹಳೆ ಕ್ಲಾಸಲ್ಲಿ ಏನೇನು ಹೇಳಿದೆ ಅಂತ ತಲೆಲೇ ಇರಲ್ಲ. ಹೇಗೆ ಬರುತ್ತೆ ನಿಂಗೆ ಲವ್ ನನ್ನ ಮೇಲೆ? ಛೇ, ಯಾಕೆ ಅಳ್ತಾ ಇದೆಯಾ ಇವಾಗ? ನಾನೇನಂತ ತಪ್ಪು ಮಾತಾಡಿದೆ ಅಂತ ಅಳ್ತಾ ಇದೆಯಾ ನೀನು? ನಿನಗೋಸ್ಕರ ತಾನೇ ಹೇಳ್ತಾ ಇರೋದು. ದಿನ ಬೆಳಿಗ್ಗೆ ಸಾಯಂಕಾಲ ನಿನ್ನ ಜೊತೆ ಕೂತ್ಕೊಂಡು ಲವ್ ಬಗ್ಗೆ ತಲೆ ಚೆಚ್ಕೊಂಡು ಸಾಯ್ತಾ ಇದ್ದೀನಿ. ತಲೆ ಒಳಗೆ ಏನು ಹೋಗೇ ಇಲ್ಲ. ಇನ್ನು ಲವ್ ಬಂದಿಲ್ವಾ ನಿನಗೆ? ಹೈ, ನಿನಗೆ ಲವ್ ಬರುತ್ತೆ? ನಿನಗೊಂದು ಹೃದಯನೂ ಇಲ್ಲ, ಈ ಕಡೆ ತಲೆನೂ ಇಲ್ಲ. ದದ್ದಿ ಮುಂಟೆದ್ ನೀನು. ನೋಡು, ಪೊಲೀಸ್ ಸ್ಟೇಷನಲ್ಲಿ ಕೈದಿಗಳಿಗೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ನಾನು ಈ ಲವ್ ಸ್ಟೇಷನಲ್ಲಿ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಎಲ್ಲ ಮುಗಿಸ್ಬಿಟ್ಟೆ, ಏನು ಪ್ರಯೋಜನ ಆಗಲಿಲ್ಲ. ಈಗ ನಾನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. 100% ನಿಂಗೆ ನನ್ನ ಮೇಲೆ ಲವ್ ಬಂದೇ ಬರುತ್ತೆ. ಹಾ ಬಾ, ನಾನು ಥರ್ಡ್ ಡಿಗ್ರಿ ಲವ್ ಸ್ಟೇಷನ್ ತೋರಿಸ್ತೀನಿ. ಪ್ರಿಯತಮೆ, ಕಣ್ಣನ್ನು ಓಪನ್ ಮಾಡುವಂಥವಳಾಗು. ನಿನಗೋಸ್ಕರ, ಇದೆಲ್ಲ ನಿನಗೋಸ್ಕರ ನಾನು ಕ್ರಿಯೇಟ್ ಮಾಡಿರುವಂತ ಸ್ವರ್ಗ. ಈ ಸ್ವರ್ಗನೇ ಥರ್ಡ್ ಡಿಗ್ರಿ ಲವ್ ಸ್ಟೇಷನ್. ನೋಡಿದ್ಯಾ,
ನಿನ್ನ ಹೃದಯದಲ್ಲಿ ಲವ್ ಹುಟ್ಲಿ ಅಂತ ಇಡೀ ಪ್ರಕೃತಿಯ ಬಣ್ಣಗಳನ್ನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು. ಹಾ ಕೂತ್ಕೋ, ಈಗ ಸಂತೋಷವಾಗಿ ಕೂತ್ಕೊಬೇಕು ನೀನು. ಓಕೆ, ಖುಷಿಯಾಗಿ ಕೂತ್ಕೋ. ಹಾ, ಕ್ಲಾಸ್ ಶುರು ಮಾಡ್ತೀನಿ ಇವಾಗ. 3rd ಡಿಗ್ರಿ ಕ್ಲಾಸ್. ಈಗ ನನ್ನ 3rd ಡಿಗ್ರಿ ಟ್ರೀಟ್ಮೆಂಟ್ ಅಲ್ಲಿ ನಿನ್ನ 5 ಇಂದ್ರಿಯಗಳು, ಪಂಚೇಂದ್ರಿಯಗಳು ಕೆಲಸ ಕೊಡ್ತೀನಿ. ಅಂದ್ರೆ ನಿನ್ನ ಕಣ್ಣು, ಮೂಗು, ಬಾಯಿ, ಕಿವಿ, ಈ ನಿನ್ನ ದೇಹ ಎಲ್ಲ ಒಟ್ಟಿಗೆ ಎಕ್ಸೈಟ್ ಆಗ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಈ ನಿನ್ನ ಕಣ್ಣು, ಮೂಗು, ಬಾಯಿ ಎಲ್ಲ ಒಟ್ಟಿಗೆ ಎಕ್ಸೈಟ್ ಆಗಿ ಖುಷಿ ಆದಾಗ ಆಟೋಮೆಟಿಕ್ ಆಗಿ ನಿನ್ನ ಹೃದಯನೂ ಖುಷಿ ಆಗುತ್ತೆ. ಆ ಖುಷಿ ಕೊಟ್ಟ ವ್ಯಕ್ತಿ ಯಾರು? ನಾನು. ನನ್ನ ಮೇಲೆ ಲವ್ ಬರುತ್ತೆ ನೋಡು. ಈ ಸ್ವರ್ಗದಲ್ಲಿ ಎಂತ ಪಾಪಿ ಬಂದ್ರು ಲವ್ ಬರುತ್ತೆ, ನೀನೇ ನನ್ನ ಮೇಲೆ ಲವ್ ಬರಲ್ವಾ? ಈಗ ನಿನ್ನ ಕಣ್ಣಿಗೆ ಸುಂದರವಾಗಿರೋ ಜಾಗ, ಸುಂದರವಾಗಿರೋ ಹ್ಯಾಂಡ್ಸಮ್ ಗೌಡ ನೋಡು. ನೋಡು, ನೋಡ್ರೆ ತಾನೇ ನಿನ್ನ ನನ್ನ ಮೇಲೆ ಲವ್ ಬರೋದು. ಅಯ್ಯೋ, ನೋಡು, ಕರೆಕ್ಟಾ ನೋಡು. ಈ ಕಣ್ಣಿಗೆ ಸಂತೋಷ ಆಯ್ತು ತಾನೆ. ಈಗ ಮೂಗು, ಅಲ್ಲಿ ನೋಡು, ಅಲ್ಲಿ ನೋಡು, ಸ್ಮೆಲ್ ಹೇಗೆ ಬರ್ತಿದೆ ನೋಡು, ಸುಗಂಧ. ಮೂಗಿಗೆ ಸಂತೋಷ ಆಯ್ತು ತಾನೆ. ಈಗ ಕಿವಿ, ಕಭಿ ಕಭಿ ಮೇರೆ ದಿಲ್ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ನೋಡು, ಗಾಳಿ ಹೇಗೆ ಬೀಸ್ತಾ ಇದೆ, ಗಾಳಿ ತಣ್ಣಗೆ. ಈಗ ನಾನು ನಿನ್ನ ಹಾಗೆ ನಿಧಾನಕ್ಕೆ ಮುಟ್ತಾ ಹೋದ್ರೆ ಯಾಕೆ 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 ಹಿಂಗೆ ಮುಖ ಸಿಡಿಸ್ಕೊಂಡು ಸಾಯ್ತಿ ಅಥೋ ನಿನ್ನ. ನಾನು ಇಷ್ಟೆಲ್ಲ ಹೇಳ್ತಿರೋದು ಯಾಕೆ? ಇಷ್ಟು ಸುಂದರವಾದ ಜಾಗದಲ್ಲಿ ಸುಂದರವಾದ ಮನ್ಸಿಟ್ಕೊಂಡು ಸುಂದರವಾಗಿ ನಾನು ನೋಡು, ಆಟೋಮೆಟಿಕ್ ಆಗಿ ಲವ್ ಬರುತ್ತೆ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಏನ್ ನೋಡ್ತಾ ಇದ್ರು, 5 ನಿಮಿಷ ನೋಡು, ಲವ್ ಬಂದ್ಬಿಡುತ್ತೆ. ನೋಡ್ದ್ಯಾ, ನಿನ್ ಬಗ್ಗೆ ಎಷ್ಟೊಂದು ಕೇರ್ ತಗೊಂತೀನಿ ನೋಡ್ದ್ಯಾ. ನಿನ್ಗೊಂದು ಸಣ್ಣ ನೋವರು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಲವ್ ಅನ್ನೋದು, ಗೊತ್ತಾಯ್ತಾ? ನೀನು ಅಷ್ಟೇ, ನನಗೊಂದು ಸಣ್ಣ ನೋವಾದ್ರೂ ನೀ ಸಹಿಸ್ಕೋಬಾರ್ದು. ಏನು ನೋಡ್, ನಾನು ಎಷ್ಟೊಂದು ಒದ್ದಾಡ್ತಿದ್ದೀನಿ, ಕಷ್ಟಪಡ್ತೀನಿ, ನನ್ನ ಬಗ್ಗೆ ಕನಿಕರ ಅನ್ಸಲ್ಲ? ನೀನು ನನ್ನ ಬಗ್ಗೆ ಕನಿಕರ ಪಡಬೇಕು, ಅದೇ ಲವ್ ಆಗೋದು. ನೋಡು, ಇವತ್ತಿಗೆ ಸಾಕು, ನಾಳೆ ಟ್ರೀಟ್ಮೆಂಟ್ ಮತ್ತೆ ಶುರು ಮಾಡೋಣ. ಬಿಸ್ಲಿದೆ, ಹೋಗು ಹೋಗು, ಆಶ್ರಮಕ್ಕೆ ಹೋಗಿ ಸೇರ್ಕೊ, ಹೋಗಿ 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 ಹೋಗಿ, ನಾಳೆ ಕರೆಕ್ಟ್ ಟೈಮ್ ಬಂದ್ಬಿಡು, ಹೋಗು. ಏ ಮೀಟರ್ ಮಂಜ, ತಾಲಿಬಾನ್, ಡೌ ಸತೀಶ, ಬರಲ್ಲ ಎಲ್ಲ ಬಂದ್ರ. ಅಣ್ಣ, ಅವಳಿಗೆ ಲವ್ ಬಂತಣ್ಣ. ಲವ್ವಾ ಬರ್ದೆ ಎಲ್ಲ, ಅವ್ರ ಅಪ್ಪನ ಮನೆಗೆ ಎಲ್ಲ ಹೋಗ್ತದೆ, ಬಂದೇ ಬರ್ತದೆ, ಇನ್ನೊಂದು ವಾರದಲ್ಲಿ ಲವ್ ಬರ್ತದೆ ಅವಳು, ಹಿಡ್ಕೊಳ. ಎಲ್ಲ ಬಂದ್ರ. ಏನೇ ಗುರಾಸ್ತಿಯ, ಬೇಬೆ ಕೆಲಸ ಮಾಡಯ್ಯ. ಕೂಲಿ ಕಟ್ ಮಾಡ್ಬಿಡ್ತೀನಿ, ಬೇಬೆ ಕೆಲಸ ಮಾಡೋದ್ ಕಲಿ. ಉದಯ್ ಬಂದ, ಉದಯ್ ಬಂದ್ಬಿಟ್ನಲ್ಲ. ಏನ್ ಯಜಮಾನ್ರೆ, ನಿಮ್ಮೇಲೆ ಕೈ ಎತ್ತಕ್ ಹೋಗ್ತಾ ಇದ್ದಾನೆ ಇವನು. ನೋಡಪ್ಪ ಉದಯ್, ಜಮೀನ್ದವರ ನಾನು, ತಿನ್ನಕ್ ಅನ್ನಕ್ ಗತಿ ಇಲ್ಲ ಇವನಿಗೆ, ನನ್ನ ಮೇಲೆ ಗುದ್ಲಿ ಎತ್ತಕ್ ಬರ್ತಾ ಇದ್ದಾನೆ. ಎಷ್ಟು ದುರಾಂಕಾರ ಇರ್ಬೇಕು ಇವನಿಗೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ನೀವು ಹೋಗಿ, ನೀವು ಹೋಗಿಮ್ಮ, ಹೋಗಿಮ್ಮ. ಅಲ್ಲಪ್ಪ, ಬಡವ ನೀನು, ಅನ್ನ ಹಾಕೋ ದಣಿ ಅವನು, ಏನೋ ಒಂದೆರಡು ಮಾತಾಡ್ತಾನೆ. ಅದಕ್ಕೆ ನೀನು ಮಚ್ಚೆತ್ಕೊಂಡು ಹೊಡಿಯಕ್ಕೆ ಹೋಗ್ಬಿಡದ? ಬಡವ ನೀನ್ ಮಡಗ್ನಾಗಿರುವಂತ ಮುಚ್ಕೊಂಡು ಕೆಲಸ ಮಾಡೋದ್ ಕಲಿ. ಏನು, ನಾನು ಬಡವ, ಅವನು ಜಮೀನ್ದಾರನ? ಇನ್ನೇನು, ನೀನು ಹುಡ್ದಾಗಿಂದ ಜಮೀನ್ದಾರನ? ಲೇ, ನಾನು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲರೂ ವಂಶ ಪರಂಪರೆ ಜಮೀನ್ದಾರರು. ನಿನ್ನಂತ ಮಗ ಹುಟ್ಟಿ ಆ ಡಿಬ್ದಲ್ಲೋ ಗ್ರಾಜುಯೇಟ್ ಆಗಿ ನಮ್ಮನ್ನ ಈ ಸ್ಥಿತಿ ತಂದೆ. ನಿನ್ನ ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ. ಸುಮ್ನಿರು. ನನ್ ಸೀರೆ, ನನ್ ಒಡವೆ, ನನ್ ಕಾಸಲ್ ಸರ, ನಿಮ್ಮ ಅಪ್ಪ ಡ್ರೆಸ್ ಎಲ್ಲ ಹಾಕೊಂಡು ಅವ್ನ ಯಜಮಾನ ತರ ಮೆರಿತಾ ಇರ್ಲಿ, ಅವ್ನ್ ಹೇಳ್ದಂಗೆ ಕೇಳ್ಕೊಂಡು ನಾವಿಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕೇನೋ? ನಿನ್ಗೇನಾದ್ರು ಅಪ್ಪ ಅಮ್ಮ ಅಂತ ಒಂಚೂರು ಪ್ರೀತಿ ವಿಶ್ವಾಸ ಇದೆಯೇನೋ? ಅಮ್ಮ ಕೋಪ ಮಾಡ್ಕೊಂಬೇಡಮ್ಮ. ಅಪ್ಪ ನೀ ಟೆನ್ಷನ್ ಮಾಡ್ಕೊಂಬ. ನಾನು ಹೇಗಿದ್ನೋ ಮಹಾರಾಜನಾಗಿ ಮೆರಿತಾ ಇದ್ದಲ್ಲೋ ಈ ಊರಲ್ಲಿ. ನಮ್ಮ ಮುಂದೆ ಕೈ ಕಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೋನ್ನ ಮಹಾರಾಜನಾಗಿ ಮಾಡಿ ನಮ್ಮನ್ನ ಆಳುಗಳಾಗಿ ಮಾಡ್ಬಿಟ್ಟಿಯಲ್ಲೋ, ನಮ್ಮನ್ನ ಈ ಸ್ಥಿತಿ ತಂದ್ಬಿಟ್ಟಿಯಲ್ಲೋ. ಅಂತ ಅರಮನೆಯಲ್ಲಿ ಭಿಕ್ಷುಕರನ್ನ, ತರ್ಲೆ ನನ್ನ ಮಕ್ಕಳನ್ನ, ಅಕ್ಕಿ ಪಿಕ್ಕರ್ನ ತಂದಾಕಿ ಕಸ ತೊಟ್ಟಿ ಮಾಡ್ಬಿಟ್ಟಿಯಲ್ಲೋ. ಸಮಾಧಾನ ಮಾಡ್ಕೋ. ಅಂತವನ ನೀನು. ನೋಡು, ನಾನು ಏನೇ ಒಂದು ಕೆಲಸ ಮಾಡ್ರು ಅದ್ರಿಂದ ದೊಡ್ಡ ದೊಡ್ಡ ಅರ್ಥಗಳಿರುತ್ತೆ. ಮೊನ್ನೆ ಡಾಕ್ಟರ್ ಬಂದು ಏನ್ ಹೇಳ್ದ, ನಿನಗೆ BP ಶುಗರ್ ಇದೆ, ಅಮ್ಮನಿಗೆ ಅಸ್ತಮಾ ಇದೆ ಅಂದ. ಈ ದೊಡ್ಡ ರೋಗಗಳೆಲ್ಲ ಯಾಕೆ ಬರುತ್ತೆ ಗೊತ್ತಾ ನಿನಗೆ? ಕಾಲ್ ಮೇಲೆ ಕಾಲ್ ಹಾಕೊಂಡು ದನ ತಿಂದಂಗೆ ತಿಂತೀಯ ನೋಡು, ಅದಕ್ಕೆ ಈ ದೊಡ್ಡ ರೋಗಗಳು ಬರೋದು. ನೋಡು, ಅವ್ರು ನೋಡು,
ದಿನ ಕಷ್ಟಪಟ್ಟು ದುಡಿತಾರೆ, ಗುಂಡ್ಕಲ್ಗಳ ತರ ಇದ್ದಾರೆ. ಅದಕ್ಕೋಸ್ಕರ ನೀವು ಕಷ್ಟಪಡ್ಲಿ, ಈ ಪ್ರಕೃತಿ ಹವಾ ತಗೊಂಡ್ರೆ ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ನಿಮ್ಮನ್ನಿಲ್ಲಿಟ್ಟು ಅವ್ರನ್ನ ಜಮೀನ್ದಾರ ಮಾಡಿದೀನಿ. ಅರ್ಥ ಆಯ್ತಾ? ನನಗೆ ನಿಮ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀರಾ? ನನ್ನಂತ ಮಗನ್ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ಹೋಗಿ 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 ಬೇಗ ದುಡಿರಿ, ಹೋಗಿ 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 ಬೇಗ. ಸೋಂಬೇರಿಗಳು ತಂದ್ಕೊಂಡು ಏಯ್, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವ್ರನ್ನ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಜಾಡ್ ಸೋದಿರಿ. ಏನೋ ಜಾಡ್ ಸೋದಿರಿ ಅವ್ರಿಗೆ, ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ. Hey, குடுடா. Yes, sir. எல்லாம் கொடுத்தாச்சுடா. டோட்டல் ஃபினிஷ். Okay, இப்ப சென்னை சிங்கப்பூர் மாறியாச்சா? Oh yes. அடுத்த எலெக்ஷன்ல யார் சிஎம்? What? யூ தொண்டா. அண்ணன் வேற முத்துக்கு. வாழ்க. நமது தலைவர். வாழ்க. நமது புலி தலைவர். வாழ்க. நமது தலைவர். வாழ்க. செல்லூர் தலைவர். வாழ்க. தலைவர். ஓடியாங்கடா, மழை வருது, ஓடியாங்கடா. என்னடா இப்படி மழை கொட்டா கொட்டு கொட்டுது? கருப்பட்டி, நம்ம ஊர்ல மழை வேலை பத்தி என்ன நினைக்கிற? நம்ம கர்மம் பண்ணதை பார்த்து வானமே ஆனந்த கண்ணீர் வடிக்குது. நிஜமாவா? வயிற்று வலி ட்ரீட்மெண்ட் ஆசிரம். ஆமாப்பா. ஹாய் பேப். தொண்டர்களே, இந்த மழை மேட்டர் பத்தி எலெக்ஷன் டைம்ல மக்கள் கிட்ட சொல்லணும். முத்து, பிரச்சார பீரங்கியா நாங்க இருக்கிறப்ப நீ ஏன் கவலைப்படுற? பெருசா நல்லா பாமா போடுங்க. ஏடா? அப்புறம் முத்து தம்பி, இந்த பட்டணத்துல எல்லாம் அடுக்குமாடி வீடெல்லாம் இருக்காமே, அது மாதிரி. உங்களுக்கு வேணுமா? ஆமா தம்பி, அதுல இந்த குளிக்கிற குளம், இந்த lift. அதெல்லாம் என்கிட்ட விட்டுருங்க. யார் யாருக்கு என்ன தேவையோ அதை நான் செய்றேன், நான் கொடுக்குறேன். இவ்வளவு நல்ல ஐடியாஸ் வச்சிருக்கீங்க. நான் கட்சி ஆரம்பிக்கும் போது நீங்க ஏன் மகளிர் அணி தலைவியாக கூடாது? தலைவர் எப்படி சொன்னாலும் சரி. ಕಿರಿಕ್ ನನ್ ಮಗನೇ, ನನ್ ಕಾವೇರಿ ಬಗ್ಗೆ ಇನ್ನೊಂದ್ಸತಿ ಮಾತಾಡ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅಯ್ಯೋ, ನನ್ನ ಕೊಲ್ಲಕ್ ಬರ್ತೀಯ? ಅಯ್ಯೋ, ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಾನು ಆಯ್ತು ಅಂತ ಹೇಳಿಲ್ಲ, ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ನನ್ ಮಾತ್ ನಂಬು. ಈ ಭೂಮಿ ಮೇಲಾಣೆ, ಈ ಕೊಂಬೆ ಮೇಲಾಣೆ, ಈ ಮರದ ಮೇಲಾಣೆ, ನನ್ನ ಮೇಲಾಣೆ, ನಿನ್ ಮೇಲಾಣೆ, ಆಕಾಶದ ಮೇಲಾಣೆ. ಅವ್ರಿಬ್ರು ಪ್ರೀತಿ ಮಾಡ್ತಿದ್ದಾರೆ. ಅವ್ರಿಬ್ರೊಳಗೂ ಏನೇನೋ ನಡೀತಾ ಇದೆ. ನಾನ್ ನಿಜ ಹೇಳಕ್ ಬಂದ್ರೆ ನನ್ನನ್ನ ಕೊಲೆ ಮಾಡಕ್ ಬರ್ತೀಯ. ನೀ ಉದ್ಧಾರ ಆಗಲ್ಲ, ನೀ ಹಾಳಾಗ್ ಹೋಗ್ತೀಯ. ಕಾವೇರಿ ನಿಂಗ್ ಸಿಗಲ್ಲ.